ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಅಷ್ಟೇ ನೋಡಿರಿ, ಸೂಪರ್ ಆಗಿದ್ದೀನಿ. ಇದು ಬಂದು ರಕ್ಷಾಬಂಧನ ದಿನದ ಹಬ್ಬದ ಲಾಗ್ ಆಗಿರ್ತೈತಿ. ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನನ್ನ ಎಲ್ಲ ಸಹೋದರರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಕತ್ತೀನಿ. ಇಲ್ಲಿ ರಾಖಿ ಕಟ್ಟಕ್ಕೆ ಎಲ್ಲವನ್ನು ಸಿದ್ಧತೆ ಮಾಡಿ ಇಟ್ಕೊಂಡೇನಿ ರೀ. ಆರತಿ ಎಲ್ಲ ಹಚ್ಚಿಟ್ಟೇನಿ ಮತ್ತು ಇಲ್ಲಿ ರಾಖಿನೂ ಎಲ್ಲ ಇಟ್ಟೇನಿ. ಇಲ್ಲಿ ಒಂದು 5 ರಾಖಿ ಅದಾವು. ಯಾರಿಗಂತಂದು ಮುಂದೆ ನಿಮ್ಗೆ ಗೊತ್ತಾಗ್ತೈತಿ. ಇವತ್ತಿನ ಹಬ್ಬ ಅಂತಂದ್ರೆ ಜಾಸ್ತಿ ಆಡಂಬರ ಇಲ್ಲ, ಆದರೆ ಮನಸ್ಸಿಗೆ ಭಾಳ ಆನಂದವನ್ನು ಕೊಡುವಂಥ ಹಬ್ಬ. ಇದು ಒಂದು ಬಾಂಧವ್ಯವನ್ನು ಗಟ್ಟಿ ಮಾಡುವಂಥ ಹಬ್ಬನ ಅಂತ ನಾನು ಹೇಳ್ತೀನಿ. ಭಾಳ ಅಂದ್ರೆ ಭಾಳ ಖುಷಿಯಿಂದ ಮಾಡುವಂಥ ಹಬ್ಬ ಇದು. ಇಲ್ಲಿ ರಾಖಿ ಕಟ್ಟಿಸ್ಕೋರು ರೆಡಿ ಆಗ್ಯಾರ ನೋಡ್ರಿ. ನನ್ನ ಮಗ ಅವ್ರ ಅಕ್ಕರ ಕೈಲೇ ರಾಖಿ ಕಟ್ಟಿಸ್ಕೋಕೆ ರೆಡಿಯಾಗಿ ಕುಂತಾನೆ. ಒಂದು ಬೇಜಾರಾಯಿತು, ಏನಪ್ಪ ಅಂತಂದ್ರೆ ನಾನು ನನ್ನ ಮಗಗೆ ಟ್ರೆಡಿಷ್ನಲ್ ಡ್ರೆಸ್ ಹಾಕಬೇಕಂತ ಅಂದ್ಕೊಂಡಿದ್ನಿ. ಆದರೆ ಸ್ವಲ್ಪ ಹಾಳಾಗಿತ್ತಂತಂದು ಓಕೆ ಪ್ಯಾಂಟು ಹಂಗಿನ ಹಾಕೋ ಅಂತಂದು ಹಾಕಿ ಕುಂದ್ರಿಸೇನಿ. ಅವನು ಭಾಳ ಖುಷಿಯಿಂದ ಅದಾನ. ಆದ್ರೆ ಅವಂಗೆ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಎಷ್ಟು ಖುಷಿ ಪಡ್ತಿದ್ದ ಅಂತಂದ್ರೆ ಸಖತ್ ಖುಷಿ ಪಡ್ತಿದ್ದ. ನನ್ನ ಮಕ್ಕಳು ಅಷ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು. ನಮ್ಮ ಕಡೆ ಹೆಂಗಂದ್ರೆ ರಾಖಿ ಕಟ್ಟೋಕ್ಕಿಂತ ಮೊದಲೇಕ ಈ ತುಂಬಿದ ಕೊಡೋದು ಅಂದು ಮಡಿ ನೀರಲ್ಲೇ ಸ್ವಲ್ಪ ಹಣಿಗೆ ಹಚ್ಚಿ ನೀರನ್ನ ಒರೆಸಿ ಆಮೇಲೆ ವಿಭೂತಿ ಹಚ್ಚಿ ಕುಕ್ಮುಂದ್ಲೆ ಗೋವಿಂದವನ್ನು ಹಚ್ಚಬೇಕು. ನಾ ಯಾಕೆ ಇಲ್ಲಿ ಅವ್ರಿಗೆ ಓಕೆ ಅಂತ ಹೇಳಿದ್ನಪ್ಪ ಅಂತಂದರೆ ಎಲ್ಲವನ್ನು ನೀವೇ ಮಾಡ್ಬೇಕಂತಂದು ನಾನು ಅವ್ರಿಗೆ ಹೇಳಿದ್ನಿ. ಯಾಕಂದ್ರೆ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಅವ್ರು ಏನಾದ್ರು ಮಾಡಿಬಿಡ್ತಾರೆ, ಅದನ್ನು ಮಾಡಿಬಿಡ್ತಾರೆ ಅಂತಂದು ನಾವೇನು ಮಾಡ್ತೀವಿ, ಒಂದು ವಿಭೂತಿ ಹಚ್ಚಿಸ್ಬೇಕಾದ್ರೂ ನಾವೇ ಮುಂದೆ ನಿಂತು ಹಚ್ಚಿಸೋದು, ಒಂದು ಕುಂಕುಮ ಹಚ್ಚಬೇಕಾದ್ರೂ ನಾವೇ ಮುಂದೆ ನಿಂತು ಕೈ ಹಿಡ್ದು ಹಚ್ಚೋದು, ಅಥವಾ ಆರತಿ ಮಾಡ್ಬೇಕಂದ್ರೂ ನಾವೇ ಕೈ ಹಿಡ್ದು ಆರತಿ ಮಾಡಿಸೋದು, ಒಂದು ರಾಖಿ ಕಟ್ಟಬೇಕಂದ್ರೂ ನಾವೇ ಕೈ ಹಿಡ್ದು ರಾಖಿ ಕಟ್ಸೋದು, ಹೀಗೆಲ್ಲ ಮಾಡ್ತಿರ್ತೀವಿ. ದಯವಿಟ್ಟು ಯಾವ ತಾಯಂದಿರು ಆ ಕೆಲಸನ ಮಾಡೋಕ್ಕೆ ಹೋಗಬೇಡ್ರಿ. ಭಾಳ ಚಿಕ್ಕ ಮಗು ಐತಂತಂದ್ರೆ ಅದನ್ನು ನೀವೇ ಮಾಡಿಸ್ರಿ. ಸ್ವಲ್ಪ ಮಕ್ಕಳು ದೊಡ್ಡರಾಗತ್ತಾರಂದ್ರೆ ಆದಷ್ಟು ಅವ್ರ ಕೈಯಲ್ಲಿ ಅದನ್ನೆಲ್ಲ ಮಾಡ್ಸಕ್ಕೆ ಬಿಡ್ರಿ. ಆದಷ್ಟು ಅವ್ರನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕಂತಂದ್ರೆ ಅವ್ರ ಪ್ರತಿಯೊಂದು ಕೆಲಸನೂ ಅವರ ಮಾಡಬೇಕಾಕೈತಿ. ನಾವು ಏನಾರು ಆಕೈತಿ ಒಂದು ಭಯದಿಂದ ನಾವೇ ಎಲ್ಲದನ್ನೇ ಅವ್ರ ಕೈ ಹಿಡ್ದು ಮಾಡ್ಸಕ್ಕತ್ರ ಅದು ಮುಂದೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ. ಯಾಕಂದರೆ ಇದು ನನ್ನ ಜೀವನದಲ್ಲಿ ಆಗಿದಂಥ ಪ್ರಾಬ್ಲಮ್. ಹೀಗಾಗಿ ನಾ ಪ್ರತಿ ತಾಯಂದ್ರಿಗೂ ಹೇಳ್ತೀನಿ, ಅದನ್ನು ಆದಷ್ಟು ಮಕ್ಕಳ ಕೈಲೇ ಕೆಲಸವನ್ನು ಮಾಡೋಕ್ಕೆ ಬಿಡ್ರಿ. ನೋಡಿರಲ್ಲ ರಾಖಿ ಕಟ್ಟಿಲ್ಲು ನನ್ನ ಮಗಳು. ಭಾಳ ಅಂದ್ರೆ ಭಾಳ ಸುಂದರವಾದ ಕ್ಷಣ ಅಂತಲೇ ಹೇಳ್ತೀನಿ. ಎಷ್ಟು ಖುಷಿ ಆಕೈತೆ ಅಂತಂದ್ರೆ ಈ ಒಂದು ಹಬ್ಬ ಭಾಳ ಅಂದ್ರೆ ನನಗಂತೂ ಇಷ್ಟವಾದ ಹಬ್ಬ ಇದು. ಇನ್ನು ಅಕ್ಕಿ ರಾಖಿ ಕಟ್ಟಿಲ್ಲು. ನನ್ನ ಮಗಳಿಗೆ ಸ್ವಲ್ಪ ರಾಖಿ, ಸಣ್ಣ ಮಗಳಿಗೆ ರಾಖಿ ಕಟ್ಟಕ್ಕೆ ಬರಲ್ಲ, ಆದರೂ ಪರವಾಗಿಲ್ಲ ನೀನು ಕಟ್ಟಬೇಕಂತಂದು ನಾನು ಹೇಳಾಕತ್ತಿದ್ನಿ. ಅದೇ ರೀತಿನ ಕಟ್ಟಕ್ಕೆ ಎಷ್ಟು ಪ್ರಯತ್ನ ಪಟ್ಲು, ಲಾಸ್ಟಿಗೆ ಅಕ್ಕಿ ಕಟ್ಟು ಮಟನು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ನೀನು ಕಟ್ಟಬೇಕಂತಂದು ಅವಳ ಕೈಯಲ್ಲೇ ಕಟ್ಸಿದ್ನಿ. ಯಾಕಂತಂದ್ರೆ ನಾವು ಪ್ರತಿಯೊಂದು ಕೆಲಸನೂ ನಾವು ಅವ್ರಿಗೆ ಕೈ ಹಿಡಿದು ಮಾಡ್ಸಕತ್ತೀವಿ ಅಂದ್ರೆ ಅವ್ರು ಮುಂದೆ ಯಾವ ಕ್ಷಣದಲ್ಲಿ ನಾವು ಅವ್ರ ಜೊತೆ ಇರೋದಿಲ್ಲೋ ಆವಾಗ ಅವ್ರು ಭಾಳ ಸಫರ್ ಪಡಬೇಕಾಕೈತಿ. ಹೀಗಾಗಿ ಆದಷ್ಟು ಅವ್ರ ಕೈಯೆಲ್ಲ ಮಾಡೋಕ್ಕೆ ಬಿಡ್ರಿ ಅಂತ ಹೇಳ್ತೀನಿ. ಪ್ರತಿಯೊಂದು ಕೆಲಸನೂ ಪ್ರತಿಯೊಂದು ಸಂದರ್ಭದಲ್ಲೂ ಅವರ ಮಾಡಬೇಕಾಗ್ತೈತಿ. ನಾವು ಎಷ್ಟು ಅವ್ರನ್ನ ಇಂಡಿಪೆಂಡೆಂಟಾಗಿ ಬೆಳೆಸ್ತೀವಿ, ಮಕ್ಕಳು ಆದಷ್ಟು ಅವರು ಖುಷಿಯಿಂದ ಜೀವನವನ್ನು ಮಾಡ್ತಾರೆ ಮುಂದೆ ಅಂತ ಹೇಳ್ತೀನಿ. ಯಾಕಂದರೆ ಈಗ ಒಂದೊಂದು ಟೈಮ್ನಾಗ ನಾ ಆರತಿ ಮಾಡ್ಬೇಕಂದ್ರೆ ಕೈಯೆಲ್ಲ ಸೇಕ್ ಆಗ್ತಿರತಿ. ಅವಾಗ ಯಾರಾದರೂ ನೋಡ್ನಕ್ರೆ ನನ್ನ ಒಳ ಮನಸ್ಸು ಎಷ್ಟು ಅಳ್ತಿರ್ತೈತಿ, ನಾ ಎಷ್ಟು ಸಂಕಟ ಪಡ್ತಿರ್ತೀನಿ ಅನ್ನೋದು ನನಗೆ ಗೊತ್ತಿರತಿ. ಇವಾಗ ಇಬ್ಬರು ರಾಖಿ ಕಟ್ಟಿದ್ದು ಆಯ್ತು ನೋಡ್ರಿ, ಸ್ವೀಟ್ ತಿನ್ಸಕತ್ತಾರ. ನಮ್ಮ ಮನೆಯವರು ಪ್ರತಿ ವರ್ಷವೂ ಹಿಂಗೆ ಸ್ವೀಟ್ ತರ್ತಾರೆ. ಯಾಕಂದ್ರೆ ನನಗೆ ಸ್ವೀಟ್ ಎಲ್ಲ ಮಾಡ್ಕೊತ ಕುಂತ್ರೆ ಮಕ್ಕಳನ್ನ ರೆಡಿ ಮಾಡೋಕ್ಕಾಗೋದಿಲ್ಲ ಅಂತಂದು ಅವರು ಅಂಗಡಿಯೊಳಗೆ ಸ್ವೀಟ್ ತಂದುಬಿಡ್ತಾರೆ. ಹೀಗಾಗಿ ಸ್ವೀಟ್ನ ಎಲ್ಲ ತಿನ್ನಿಸಿ ಒಂಥರ ಮಜವಾಗಿ ಕಾಮಿಡಿಯಿಂದ ಎಲ್ಲ ಅವರು ಇದು ಮಾಡಿದರೆ. ನನ್ನ ಸಣ್ಣ ಮಗಳ ಜೊತೆ ನನ್ನ ಮಗಂದು ಜಗಳ ಭಾಳ. ಅವರಿಬ್ಬರು ಸಣ್ಣವರು ಭಾಳ ಅಂದ್ರೆ ಭಾಳ ಜಗಳ ಆಡ್ತಾರೆ. ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ, ಅಷ್ಟು ಜಗಳ ಮಾಡ್ತಾರೆ. ಇವಳ ಜೊತೆ ದೊಡ್ಡ ಮಗಳ ಜೊತೆ ಇರೋದು ಕಮ್ಮಿ, ಆಕಿನ ಜೊತೆ ಜಗಳ ಮಾಡೋದು ಕಮ್ಮಿ. ಯಾಕಂದ್ರೆ ಆಕೆ ಹೆದರ್ತಾನೆ. ಆಕೆ ಸ್ವಲ್ಪ ಸಿಟ್ಟಿಗೆ ಹೇಳ್ತಾಳೆ, ಸ್ವಲ್ಪ ಅವು ಏನಾದರೂ ಮಾಡಿದ್ರೆ ಸ್ವಲ್ಪ ಹೊಡೆದು ಬಿಡ್ತಾಳೆ. ಹೀಗಾಗಿ ಓದಿಸ್ಬೇಕಾದ್ರೂ ಅಷ್ಟೇ ನನಗಿಂತ ಜಾಸ್ತಿ ಆಕೆ ಓದಿಸ್ತಾಳೆ ಅವಂಗೆ, ದೊಡ್ಡಾಕಿ ಈಗಿಲ್ಲದ ನೋಡ್ರಿ. ಈಗಿನ ಅವಂಗೆ ಓದಿಸೋದು ಜಾಸ್ತಿ ಒಂದೊಂದು ಟೈಮ್ ಒಳಗೆ. ಹೀಗಾಗಿ ಆಕಿಗೆ ಅವ ಭಯ ಪಡ್ತಾನೆ. ಇನ್ನು ಸಣ್ಣ ಮಗಳಿಗೆ ಅವ ಯಾವುದೇ ರೀತಿ ಅವರು ಸಣ್ಣ ಅಕ್ಕಗೆ ಯಾವುದೇ ರೀತಿ ಭಯ ಪಡೋದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಆಕಿನ ಕಾಡಿಸ್ತಾನೆ, ಬಡಿತಾನೆ. ಒಂದು ಟಿವಿ ನೋಡೋದಾಗಿರ್ಬೋದು ಅಥವಾ ಓದೋ ಟೈಮ್ನೊಳಗಾಗಿರ್ಬೋದು, ಪ್ರತಿಯೊಂದಕ್ಕೂ ಆಕಿನ ಕಾಡಿಸ್ತಾನೆ ಅಲ್ರಿ. ಜಗಳ ಮಾಡ್ತಾರೆ ಇಬ್ಬರು. ಆದರೆ ಇನ್ನೊಂದು ಏನು ಕಾರಣ ಅಂದ್ರೆ ಅವರು ಒಬ್ರು ಒಟ್ಟ ಬಿಟ್ಟಿರೋಂಗಿಲ್ಲ. ಅವ ಇವಳ ಜೊತೆಗಿಂತ ಆಕಿನ ಜೊತೆ ಇರೋದೇ ಜಾಸ್ತಿ, ಆಕಿಲ್ಲ ಅಂತಂದ್ರೆ ಅವು ಇರೋದೇ ಇಲ್ಲ. ಅಷ್ಟು
ಆಕಿನ ಜೊತೆ ಇರ್ತಾನೆ, ಟೈಮ್ನ ಸ್ಪೆಂಡ್ ಮಾಡ್ತಾನೆ. ಇನ್ನು ರಾಖಿ ಕಟ್ಟು ಹಬ್ಬ ಎಲ್ಲ ಮುಗೀತು ನಮ್ಮ ಮನೆ ಒಳಗಡೆ. ಇನ್ನು ಇಬ್ಬರು ಆರತಿ ಮಾಡ್ಸಕ್ಕೆ ಇದು ಮಾಡೀನಿ. ಆರತಿನೂ ನೋಡಿರಿ ಎಷ್ಟು ಚಂದ ಮಾಡಿದ್ರಂದ್ರೆ, ಈ ವಯಸ್ಸಿನಲ್ಲಿ ನನಗೆ ಆರತಿನ ಮಾಡಕ್ಕೆ ಬರ್ತಿರ್ಕಿಲ್ಲ. ಯಾಕಂದ್ರೆ ಪ್ರತಿಯೊಂದಕ್ಕೂ ಕೈ ಹಿಡ್ದು ಮಾಡಿಸಿದ್ರು ನಮ್ಮ ಮನೆಯೊಳಗೆ, ಏನಾರು ಆಗ್ತೈತೋ ಅಂತಂದು. ಹೀಗಾಗಿ ಇವಾಗಲೂ ನನಗೆ ಅಷ್ಟು ಆರತಿ ಮಾಡ್ಬೇಕಂದ್ರೆ ಇಷ್ಟು ಭಯ ಆಗ್ತೈತೆ ಅಂತೀರಿ. ಇವಾಗ ಏನೋ ಪರವಾಗಿಲ್ಲ, ಮನೆಯೊಳಗೆ ಪೂಜೆ ಎಲ್ಲ ಮಾಡಿ ನಾನು ಈಗ ಆರತಿ ಎಲ್ಲ ಮಾಡೋಕೆ ಕಲ್ತ್ಕೊಂಡು ಇಷ್ಟು ಇದು ಆದ್ರೂ 3 ಮಕ್ಕಳಾದ್ರೂ ಈಗೂ ಸ್ವಲ್ಪ ಭಯ ಪಡ್ತಿರ್ತೀನಿ. ಹಿಂಗಾಗಿ ಇದು ಒಂದು ಕಾರಣಕ್ಕೆ ನನ್ನ ಮಕ್ಕಳ ಕೈಲಿ ನಾ ಎಲ್ಲ ಮಾಡಿಸೋದು. ಇನ್ನು ಆರತಿ ಎಲ್ಲ ಮಾಡಿದೈತೆ, ಇನ್ನು ಗಿಫ್ಟ್ ಕೊಡೋ ಟೈಮ್ ಐತಿ. ಇನ್ನು ಈ ಸಣ್ಣ ಮಗ ಏನು ಗಿಫ್ಟ್ ಕೊಡ್ತೈತಿ, ಅವನ ಕೈಲಿಂದ ಏನು ತರೋಕೈತೆ ಅಂತಂದು ನೀವು ಆದಷ್ಟು ಮಕ್ಕಳಿಗೆ ಅವ್ರ ತಂಗಿಯರಿಗೆ, ಅಕ್ಕರಾಗಲಿ ತಂಗಿಯರಾಗಲಿ ಒಂದು ಚಾಕ್ಲೇಟ್ ಮೇಲೆ ಮುಗ್ಸಕ್ಕೆ ಹೋಗ್ಬೇಡ್ರಿ. ಆದಷ್ಟು ಗಂಡು ಮಕ್ಕಳಿಗೆ ಏನಾದರೂ ಅಕ್ಕ ತಂಗಿಯರಿಗೆ ಕೊಡೋದನ್ನು ಕಲಿಸ್ರಿ. ಅವರ ಮುಂದಿನ ಬೆಳವಣಿಗೆಗೂ ಅಷ್ಟದು ಹೆಲ್ಪ್ ಆಕೈತಿ. ಯಾಕಂದ್ರೆ ಅಕ್ಕ ತಂಗಿಯರು ಅಂತಂದ್ರೆ ಒಂದು ಗಂಡು ಮಕ್ಕಳಿಗೆ ಮೊದಲನೇ ಲಕ್ಷ್ಮೀ ಸ್ವರೂಪ. ಹೀಗಾಗಿ ಆದಷ್ಟು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನಾಗಲಿ, ಏನಾದರೂ ತಂದು ಉಡುಗೊರೆಯನ್ನು ತಂದು ಕೊಡೋದಾಗಲಿ, ನಮ್ಮ ಮಕ್ಕಳಿಗೆ ನಾವು ಗಂಡು ಮಕ್ಕಳಿಗೆ ಇದನ್ನು ಕಲಿಸ್ಬೇಕಾಕೈತಿ. ಅದಕ್ಕೆ ಅವ್ರ ಅಪ್ಪಾಜಿ ಅವರಿಬ್ಬರಿಗೂ ಗೊತ್ತಿಲ್ಲಂಗೆ ಅವನ ಕಡೆ 1,000 ರೂಪಾಯಿ ಕೊಟ್ಟಿದ್ರೆ, ಆಕೆಗೆ 500 ರೂಪಾಯಿ ಕೊಡು, ಆಕೆಗೆ 500 ರೂಪಾಯಿ ಕೊಡು ಅಂತಂದು. ಅದಕ್ಕೆ ಅವರು ಕಣ್ಣು ಮುಚ್ಚಿ ನಿನಗೆ ಕೊಡ್ತೀವಿ, ನೀವಿಬ್ಬರು ಕಣ್ಣು ಮುಸ್ರಿ ನಾ ಕೊಡ್ತೀನಿ ಅಂತಂದು ಎದ್ದು ಕೊಟ್ಟನ. ಒಂಥರ ಸೂಪರಾಗಿ ಕಾಮಿಡಿ ಆಗಿತ್ತು ಇದೊಂದು ವಿಷಯ ಮಾತ್ರ. ಯಾಕಂದ್ರೆ ಇದನ್ನು ವಾಪಸ್ ನಾ ಇಸ್ಕೊತೀನಿ ಅಂತಂದು ಅವ್ರಿಗೆ ನನಗೆ ಹೇಳಿದ್ನ. ಅದಕ್ಕೆ ಇಸ್ಕೊಬೇಡ, ಇಸ್ಕೊತಾನಂತೆ. ನಾವು ಅವ್ರಿಗೆ ಹೇಳಿದಕ್ಕೆ ನಾವು ಕೊಡೋಂಗಿಲ್ಲ ವಾಪಸ್, ಇದು ನಮ್ಗೆ ಬೇಕಂತಂದು ಅವ್ರು ಹೇಳಕತ್ತಿದ್ರೆ. ಇಸ್ಕೋದಿಲ್ಲ, ಹಂಗೆ ಕಾಮಿಡಿಯಾಗಿ ಕಾಡಿಸ್ತಿರ್ತಾನೆ, ನಾನು ಇಸ್ಕೊತೀನಿ, ನಿಮ್ಮನ್ನ ಕಸ್ಕೊತೀನಿ, ಈ ಥರ ಎಲ್ಲ ಕಾಡಿಸ್ತಾನೆ ಇರ್ತಾನೆ. ಹಿಂಗಾಗಿ ಫುಲ್ ನಗಾಕತ್ತಿದ್ರು. ಇನ್ನು ಒಂದು 500 ರೂಪಾಯಿ ಕೊಟ್ಟರು. ಇದರಿಂದ ಏನಾದರೂ ತೊಗೋಬೋದು, ಅವರು ಡ್ರೆಸ್ಸಾರು ತೊಗೋಬೋದು, ಏನಾದರೂ ತೊಗೋಬೋದು. ನಮ್ಗೆ ಗೊತ್ತಿಲ್ಲಂಗಂತ್ರಿ ಮಕ್ಕಳು ತೊಗೋದಿಲ್ಲ. ಆದಷ್ಟು ಅವ್ರು ಕೂಡಿ ಹಾಕಕ್ಕೆ, ಮಕ್ಕಳು ಒಂದು ದುಡ್ಡನ್ನು ಕೂಡಿ ಹಾಕಕ್ಕೆ ಕಲಿಸ್ರಿ. ಅವರು ಅಷ್ಟು ಇದನ್ನು ಕೂಡಾಕಿ ಮುಂದೊಂದು ದಿನ ಯಾರ್ದೋ ಒಂದು ಬರ್ತಡೇ ಆಗಲಿ, ಒಂದು ಏನೋ ಇದ್ದಾಗ ಅವರು ಇದನ್ನ ಖರ್ಚು ಮಾಡಿ ತರ್ತಿರ್ತಾರೆ. ನಮ್ಮ ಮನೆಯೊಳಗೆ ನಾ ಇದನ್ನ ಕಲಿಸಿದ್ದು. ಪ್ರತಿ ತಂದೆ ತಾಯಿನೂ ಈ ಥರ ಒಂದು ಮಕ್ಕಳಿಗೆ ಆದಷ್ಟು ದುಡ್ಡನ್ನು ಖರ್ಚು ಮಾಡೋದನ್ನು ಕಲ್ಸಕ್ಕೆ ಹೋಗ್ಬೇಡ್ರಿ, ಕೂಡಿಕ್ಕೋದನ್ನು ಕಲಿಸ್ರಿ ಅಂತ ಹೇಳ್ತೀನಿ. ಇನ್ನು ಗಂಡು ಮಕ್ಕಳಿಗೆ ನಮ್ಮ ಒಂದೊಂದು ಕಡೆ ಹೆಂಗಂದ್ರೆ ಅಣ್ಣ ತಮ್ಮರ ಕಾಲಿಗೆ ಹೆಣ್ಮಕ್ಳು ನಮಸ್ಕಾರ ಮಾಡ್ತಾರೆ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹಂಗಲ್ಲ. ಹೆಣ್ಮಕ್ಳು ಚಿಕ್ಕವರಾಗಲಿ ಗಂಡು ಮಕ್ಕಳಿಗಿಂತ ದೊಡ್ಡವರಾಗಲಿ, ಆದರೆ ಗಂಡು ಮಕ್ಕಳು ಹೆಣ್ಮಕ್ಳ ಕಾಲಿಗೆ ನಮಸ್ಕಾರ ಮಾಡೋದು. ಹೀಗಾಗಿ ಅವರಿಬ್ಬರ ಕೈಲೂ ಆಶೀರ್ವಾದ ತಗೊಂಡ ಅದನ್ನ ಹೇಳಿದ್ದೆ ನಾನು, ಏನು ಆಶೀರ್ವಾದ ತಗೋಬೇಕಂತಂದು. ಇದರಿಂದ ನಮ್ಮ ಮನೆಯೊಳಗೆ ರಾಖಿ ಕಟ್ಟೋ ಹಬ್ಬ ಎಲ್ಲ ಮುಗೀತು. ನೆಕ್ಸ್ಟು ಇದನ್ನ ಯಾರ ಮನೆಗೆ ರಾಖಿ ಕಟ್ಟಕ್ಕೆ ಹೊಂಟೇವಿ ಅಂತಂದು ನಿಮ್ಗೆ ಮುಂದೆ ಗೊತ್ತಾಗ್ತೈತಿ. ಇವಾಗ ನೋಡಿರಿ, ಇಲ್ಲಿ ನಮ್ಮ ಮಮ್ಮಿ ಮನೆಗೆ ಬಂದೇವಿ. ನಮ್ಮ ಎದುರುಗಡೆನೇ ಐತಿ ನಮ್ಮ ಮಮ್ಮಿ ಮನೆ. ಹೀಗಾಗಿ ಅಲ್ಲಿ ರಾಖಿ ಕಟ್ಟಕ್ಕೆ ಬಂದಾರ ಅವರು. ನನ್ನ 2 ಹೆಣ್ಮಕ್ಳು, ಇನ್ನೂ 2 ತಮ್ಮಂದಿರದಾರ. ನಮ್ಮ ತಂಗಿ ಮಕ್ಕಳು ಅವರು ಊರಿಂದ ಬಂದಿದ್ರಿ. ಹೀಗಾಗಿ ಅವರು ಊರಿಗೆ ಹೊಂಟಿದ್ರಿ. ಇವಾಗ ಇನ್ನು ರಾಖಿ ಎಲ್ಲ ಕಟ್ಟಿಸ್ಕೊಂಡು ಅವರು ಊರಿಗೆ ಹೋಗ್ತಾರೆ. ಅದಕ್ಕೆ ಅವರು ಇಲ್ಲೇ ರಾಖಿ ಕಟ್ಟಕ್ಕೆ ಬಂದರು. ಒಂಥರ ಇವರಿಬ್ಬರಂತೆ ಸಿಕ್ಕಾಪಟ್ಟೆ. ನನ್ನ ಮಗ ಹೆಂಗೆ ಅವ್ರನ್ನ ಕಾಡಿಸ್ತಾನೋ ಇವರು ಅಷ್ಟೇ ಕಾಡಿಸ್ತಾರೆ. ಹೇಳ್ಬೇಕಂದ್ರೆ ನಮ್ಮ ಮನೆಯೊಳಗೆ ಎಲ್ಲರ ಮನೆಯೊಳಗೆ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ, ಆದರೆ ನಮ್ಮ ಮನೆಯೊಳಗೆ ಹಂಗಲ್ಲ, ಗಂಡು ಮಕ್ಕಳ ಸ್ಟ್ರಾಂಗ್. ಇಷ್ಟು ಕಾಡಿಸ್ತಾರೆ ಹೆಣ್ಣು ಹುಡುಗರನ್ನಂತಂದ್ರೆ. ಇವ್ರು 3 ಜನ ಗಂಡು ಹುಡುಗರು ಅಂದ್ರೆ ತುಂಬಾ ಕಾಡಿಸ್ತಿರ್ತಾರೆ. ಅಷ್ಟು ಕಾಮಿಡಿ ಮಾಡ್ತಿರ್ತಾರೆ, ಕಾಡಿಸ್ತಿರ್ತಾರೆ. ಒಂಥರ ಕಾಮಿಡಿಯಾಗಿ ನಡೀತಿರ್ತೈತಿ ಪ್ರತಿಯೊಂದು ವಿಷಯನೂ. ಇನ್ನು ರಾಖಿ ಕಟ್ಟಿಸ್ಕೋದೆಲ್ಲ ಭಾಳ ಅಂದ್ರೆ ಭಾಳ ಸಣ್ಣರದಾರ, ಅವ್ರಿಗೆ ರಾಖಿ ಕಟ್ಟಿಸ್ಕೋದು ಇದೆಲ್ಲ ಗೊತ್ತಾಗೋದಿಲ್ಲ. ಎಷ್ಟು ಚಂದ ಕುಂತಾರಂತಂದ್ರೆ, ಎಷ್ಟು ಮುಗ್ಧ ಮನಸ್ಸಿನಿಂದ ಕುಂತಾರಂತಂದ್ರೆ ಭಾಳ ಅಂದ್ರೆ ಖುಷಿ ಆಕೈತಿ. ಅವ್ರಿಗೆಲ್ಲ ಇದೆಲ್ಲ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ನಾವು ರಾಖಿ ಕಟ್ಟಿಸ್ಕೊಬೇಕು, ಏನಾರು ಕೊಡಬೇಕು, ಖಾಲಿ ನಮಸ್ಕಾರ ಮಾಡಬೇಕು, ಪ್ರತಿಯೊಂದು ಗೊತ್ತಾಗೋಲ್ಲ. ಇನ್ನು ನನ್ನ ಮಗಗಾದ್ರೆ ಸ್ವಲ್ಪ ಗೊತ್ತಾಕೈತಿ, ತಿಳುವಳಿಕೆ ಐತಿ, ಒಂದಿಟ್ಟು ದೊಡ್ಡವಾಗೇನೋ ಸ್ವಲ್ಪ ಗೊತ್ತಾಕೈತಿ. ಇನ್ನು ಇವ್ರಿಗಿಬ್ಬರಿಗೂ ಗೊತ್ತಾಗೋದಿಲ್ಲ. ಅದನ್ನ ಹೇಳಿ ಅವ್ರ ಮಮ್ಮಿ ಆಗಲಿ ನಾನಾಗಲಿ ಒಂದು ಸ್ವಲ್ಪ ಹೇಳಿ ಎಲ್ಲ ಮಾಡ್ಸಾಕ್ತಿದ್ವಿ, ಹಂಗೆ ಕುಂದ್ರು ಹಿಂಗೆ ಕುಂದ್ರು ಅಂತಂದು. ಅವ್ರಿಗೆ ಕುಂತಲೇ ಕುಂದ್ರದ್ದು ಗೊತ್ತಾಗೋಲ್ಲ. ಯಾಕಂದ್ರೆ ಭಾಳ ಸಣ್ಣರದಾರ. ಆಡೋ ವಯಸ್ಸಲ್ರಿ, ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಹೀಗಾಗಿ ಇನ್ನು ರೆಡ್ ಕಲರ್ ಡ್ರೆಸ್ನವ್ರಿಗೆ ರೆಡ್ ಕಲರ್ ಹಾಕಿ ನಾವು ಅವ್ರಿಗಂತಂದು ಸಣ್ಣ ರಾಖಿ ತಂದಿದ್ರೆ ನಮ್ಮ ಮನೆಯವರು. ಯಾಕಂದ್ರೆ ಸಣ್ಣರದಾರಲ್ಲ, ದೊಡ್ಡವ್ರು ರಾಖಿ ಎಲ್ಲ ಅಷ್ಟು ಸರಿಯಾಗಿ ಅನಿಸೋದಿಲ್ಲ, ಕೈ ಒಳಗೆ ಕುಂದ್ರೋದಿಲ್ಲ ಅಂತಂದು ಸಣ್ಣ ರಾಖಿ ತಂದಿರಿ. ಹೀಗಾಗಿ ರೆಡ್ ಡ್ರೆಸ್ನವ್ರಿಗೆ ರೆಡ್ ರಾಖಿ, ಬ್ಲೂ ಡ್ರೆಸ್ನವ್ರಿಗೆ ಬ್ಲೂ ರಾಖಿ, ಅಥವಾ ರೆಡ್ ಡ್ರೆಸ್ನವ್ರಿಗೆ ರೆಡ್ ಕಲರ್ ಡ್ರೆಸ್ನವ್ರ ರಾಖಿ ಕಟ್ಟೋದು. ಈ ಥರ ಎಲ್ಲ ಮಾಡಿ ಅವ್ರನ್ನ ಒಂಥರ ಚೆಂದ ಆಯ್ತು. ನಮ್ಮ ಮನೆಯೊಳಗೆ ರಾಖಿ ಕಟ್ಟೋ ಹಬ್ಬ ಚೆಂದ ಆಯ್ತು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಅಷ್ಟೇ. ಬೆಳಿಗ್ಗೆ ಎಲ್ಲರ ಮನೆಯಲ್ಲಿ ನೋಡಬೇಕು ಎಷ್ಟು ಚಂದ ರಾಖಿ ಕಟ್ಟಾಕತ್ತಿದ್ರು ಅಂತಂದ್ರೆ, ಪ್ರತಿಯೊಬ್ಬರ ಮನೆಯೊಳಗೆ ಎಷ್ಟು ಚಂದ ಸೆಲೆಬ್ರೇಷನ್ ಅಂತೀರಿ. ಭಾಳ ಅಂದ್ರೆ ಭಾಳ ಚಂದ ಮಾಡತ್ತಿದ್ರು.
ಇನ್ನು ಯಾರಾದರೂ ನಮ್ಗೆ ಅಣ್ಣ ತಮ್ಮರಿಲ್ಲ ಅಕ್ಕ ತಂಗಿಯರಿಲ್ಲ ಅಂತ ಕೊರಗಕ್ಕೆ ಹೋಗಬೇಡ್ರಿ. ಜೊತೇಲಿ ಹುಟ್ಟಿದವ್ರಷ್ಟು ಅಣ್ಣ ತಮ್ಮರು ಆಗೋದಿಲ್ಲ, ಜೊತೇಲಿ ಹುಟ್ಟಿದವ್ರಷ್ಟು ಅಕ್ಕ ತಂಗಿಯರು ಆಗೋದಿಲ್ಲ. ನನ್ನ ಮಗಳು ಇವತ್ತಿನ ಈ ಕ್ಷಣ ಏನು ವಿಷಯ ನಡೀತು ಅಂತಂದ್ರೆ, ಅವತ್ತು ನಮ್ಮ ಮನೆಯಲ್ಲಿ ನನ್ನ ಮಗಳ ಫ್ರೆಂಡ್ಸ್ ಅವರಿಗೆ ಅಣ್ಣ ತಮ್ಮರು ಇಲ್ಲದ ಕಾರಣ ನನ್ನ ಮಗಳಿಗೆ ಹೋಗಿ ಅವ್ರ ಕ್ಲಾಸಿಗೆ ಹೋಗಿ ನನ್ನ ಮಗಳಿಗೆ ಗೊತ್ತಿಲ್ಲಂಗೆ ಹೋಗಿ ರಾಖಿ ಎಲ್ಲ ಕಟ್ಟಿ ಬಂದಿದ್ರು. ಅದನ್ನೆಲ್ಲ ಕೇಳಿ ನನಗೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕಂತಂದ್ರೆ ಜೊತೇಲಿ ಹುಟ್ಟಿದವ್ರು ಅಷ್ಟು ಅಕ್ಕಂಗಿಯರಾಗೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮನಸ್ಸಿನಲ್ಲಿ ಯಾರು ಆತ್ಮತೃಪ್ತಿಯಿಂದ ಸಂತೋಷದಿಂದ ರಾಖಿ ಕಟ್ತಾರೋ ಅಥವಾ ರಾಖಿ ಕಟ್ಟಿಸ್ಕೊತಾರೋ ಅದು ಜೊತೆಯಲ್ಲಿ ಹುಟ್ಟಿದವರು ಕಟ್ಟೋದಕ್ಕಿಂತ ಹೆಚ್ಚಾಕೈತಂತ ನಾ ಅನ್ಕೊತೀನಿ. ಯಾಕಂದ್ರೆ ಅವರು ಇವತ್ತು ಹೇಳಿದ್ಲಕ್ಕಿ ನನ್ನ ಮಗಳು ಇಲ್ಲ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲಂಗೆ ಹೋಗಿ ಪ್ರತಿಗೆ ರಾಖಿ ಎಲ್ಲ ಕಟ್ಟಿ ಬಂದಾರಂತಂದು ಅದನ್ನು ಕೇಳಿ ಎಷ್ಟು ಖುಷಿ ಆಯ್ತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿರಲ್ಲ ಎಷ್ಟು ಚಂದ ರಾಖಿ ಕಟ್ಟಿಸ್ಕೊತಾನಂತಂದು ಭಾಳ ಅಂದ್ರೆ ಭಾಳ ಚಂದ ರಾಖಿ ಕಟ್ಟಿಸ್ಕೊತಾನೆ. ಈಟೀಟ ಕೈಗೆ ಒಂಥರ ರಾಖಿ ಎಷ್ಟು ಚಂದ ಕಾಣ್ತಿರತ್ತಂತಂದ್ರೆ ಸಿಕ್ಕಾಪಟ್ಟೆ ಚಂದ. ಕ್ಯಾಮ್ರಾ ಕಡೆ ನೋಡ್ಬೇಕಂತ ಗೊತ್ತಿಲ್ಲ, ಏನು ಸ್ಮೈಲ್ ಯಾವ ರೀತಿ ಕೊಡಬೇಕಂತ ಗೊತ್ತಿಲ್ಲ. ಹಿಂಗೆ ಎಷ್ಟು ಮುಗ್ಧವಾಗಿ ಮನಸ್ಸಿರತ್ತಂತಂದ್ರೆ ಏನು ಗೊತ್ತಿಲ್ಲದ ವಯಸ್ಸಿನಾಗ ಭಾಳ ಖುಷಿಯಾಗಿರ್ತೀವಿ. ಎಲ್ಲ ಗೊತ್ತಿರೋ ಒಂದು ವಯಸ್ಸಿನಾಗ ಖುಷಿಯಾಗಿರೋದು ಕಮ್ಮಿ. ಯಾಕಂದರೆ ಇದನ್ನು ಮನಸ್ಪೂರ್ವಕವಾಗಿ ಈ ಮಾತು ನನ್ನ ಬಾಯಲ್ಲಿ ಬರತೈತಿ. ಯಾಕಂದರೆ ಅಂಥ ಒಂದು ಘಟನೆಗಳು ಅಂಥ ಒಂದು ಸಂದರ್ಭಗಳು ಎಷ್ಟು ನಡೆದಿರ್ತಾವೆ ಅಂತಂದ್ರೆ ನಾವು ಸಣ್ಣ ವಯಸ್ಸಿನೊಳಗೆ ಎಷ್ಟು ಏನೋ ಆಗಲಿ ಎಷ್ಟು ಖುಷಿಯಾಗಿರ್ತೇವೆ ಅಂತಂದ್ರೆ ಆ ದೇವ್ರಿಗೂ ಹೊಟ್ಟೆ ಕಿಚ್ಚಾಗಬೇಕು ಅಷ್ಟು ಖುಷಿಯಿಂದ ಇರ್ತೀವಿ. ದೊಡ್ಡವ್ರು ಆಗ್ತಾ ಹೆಂಗೆ ಆಗ್ತೇವೆ ಅಂತಂದ್ರೆ ಎಷ್ಟೋ ಎಲ್ಲ ಇರ್ತೈತಿ, ಸಾಕಷ್ಟು ಇರ್ತೈತಿ, ಅದರ ಖುಷಿ ಅನ್ನೋದು ಕಮ್ಮಿ ಆಕೊಂತ ಹೋಗ್ತೈತಿ. ಯಾಕಂದ್ರೆ ನಮ್ಮ ಸಣ್ಣರಿದ್ದಾಗ ನಮ್ಮ ದೊಡ್ಡಪ್ಪನ ಮಕ್ಕಳು ಅಥವಾ ದೊಡ್ಡಮ್ಮನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ಹಿಂಗೆ ಪ್ರತಿಯೊಬ್ಬರು ಇದ್ದ ರೀತಿ ನಾವು ರಾಖಿ ಕಟ್ತಿದ್ವಿ, ಅವರು ಕಟ್ಟಿಸ್ಕೊತಿದ್ರು. ಈಗ ಹಂಗಲ್ಲ, ಎಲ್ಲ ದೂರ 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 ಹಿಂಗೆ ಪ್ರತಿಯೊಂದು ಎಷ್ಟು ನಾವು ಸಂಪಾದನೆ ಮಾಡ್ತಾ ಹೋಗಿರ್ತೇವೆ ನೋಡಿರಿ, ಸಂಬಂಧಕ್ಕಷ್ಟ ದೂರ ಆಗ್ತಾನೆ ಹೋಗಿರ್ತಾವೆ. ಇವತ್ತಿನ ನಮ್ಮ ಮನೆ ಒಂದು ಇದು ರಾಖಿ ಕಟ್ಟು ಸೆಲೆಬ್ರೇಷನ್ ಒಳಗೆ ನನ್ನ ಮಕ್ಕಳದ್ದು ಪಾತ್ರ ಇಷ್ಟಿತ್ತು. ಅವರ ಅಣ್ಣ ತಮ್ಮಂದಿರಿಗೆ ಅಂದ್ರೆ ಅಣ್ಣ ತಮ್ಮಂದಿರಲ್ಲ ತಮ್ಮಂದಿರು ಅಂದ್ರೆ 3 ಜನನೂ ಇವರಿಗೆ ತಮ್ಮಂದಿರೇನ ಆಗಬೇಕು. ಹೆಣ್ಮಕ್ಳು ದೊಡ್ಡವರಲ್ರಿ, ಹೀಗಾಗಿ ಇನ್ನು ಕಾಲಿಗೆ ನಮಸ್ಕಾರ ಮಾಡತ್ತಾನ. ಎಷ್ಟು ಗೊತ್ತಾಗೋದಿಲ್ಲ, ಆದರೂ ಹಿಂಗೆ ಎಲ್ಲ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಕತ್ತಾನ. ಇವ್ರದ್ದು ಒಂದು ಮುಗೀತು. ಇನ್ನು ಇವರಿಗೆ ಸ್ವೀಟ್ ಎಲ್ಲ ತಿನ್ನಿಸಿ ಆರತಿ ಎಲ್ಲ ಮಾಡಿ ಕಾಲಿಗೆ ನಮಸ್ಕಾರ ಮಾಡಿ ಇನ್ನು ಗಿಫ್ಟ್ ಕೊಡೋದು ಅವ್ರ ಮಮ್ಮಿನೂ ಅವ್ರ ಕೈಯಲ್ಲಿ ಅಂತಾರೆ ಗಿಫ್ಟ್ ಎಲ್ಲ ಕೊಡಿಸಿದ್ರು. ಒಂದು 500 ರೂಪಾಯಿ ಕೊಡಿಸಿದ್ರು. ಅವರು ಕೊಡೋಕೆ ಮನಸ್ಸಿರಲಿ, ಯಾಕಂದ್ರೆ ದುಡ್ಡನ್ನು ಯಾರು ಕೊಡ್ತಾರೆ ಹೇಳ್ರಿ, ಹೀಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ ಕೊಡಬೇಕು ಅಂತ ಅನ್ನೋದು. ಅದನ್ನ ಒಂಥರ ಚೆಂದ ಆಗಿತ್ತು, ಎಲ್ಲ ಎಷ್ಟು ಚೆಂದ ಅನ್ಸಾಕತ್ತಿತ್ತು ಅಂದ್ರೆ ಸಖತ್ತಾಗಿತ್ತು. ನಿಮ್ಮ ಮನೆಯೊಳಗೆ ಇದೇ ರೀತಿನ ಒಂದು ಕಾಮಿಡಿಯಾಗಿ ರಾಖಿ ಕಟ್ಟೋ ಹಬ್ಬ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಇನ್ನು ನಾನು ನಮ್ಮ ಅಣ್ಣಗೆ ರಾಖಿ ಕಟ್ಟಾಕತ್ತೀನಿ. ನನಗೆ ಒಬ್ಬನ ಅಣ್ಣ ಒಬ್ಬಾಕಿ ತಂಗಿ, ಅವರಿಬ್ಬರು ನಮ್ಮ ತಂಗಿ ಮಕ್ಕಳು, ನನಗೆ ಒಬ್ಬನ ಅಣ್ಣ. ಹೀಗಾಗಿ ನಾನು ರಾಖಿ ಕಟ್ಟಾಕತ್ತೀನಿ. ಅದೇ ಹೇಳಿದ್ನೆಲ್ಲ, ನಮ್ಗೆ ರಾಖಿ ಕಟ್ಟೋದು ಸ್ವಲ್ಪ ನೀರು ಹಚ್ಚಿ ಇವತ್ತು ಹಚ್ಚಿ ಆಮೇಲೆ ಗೋವಿಂದ ಬಡಿದು ಸ್ವಲ್ಪ ರಾಖಿ ಎಲ್ಲ ಕಟ್ಟಿ ಸ್ವೀಟೆಲ್ಲ ತಿನ್ನಿಸಿ ಆರತಿ ಮಾಡ್ಬೇಕಂತಂದು ಇಷ್ಟ ನೋಡ್ರಿ, ಮತ್ತೇನಿಲ್ಲ. ಎಲ್ಲರ ಮನೇಲಿ ಇದೇ ರೀತಿನ ಸೆಲೆಬ್ರೇಷನ್ ಆಗೈತೆ ಅಂತ ನಾನು ಅನ್ಕೊತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ತಿದ್ದೀರಾ ಅಂತಾನು ಅಂದ್ಕೊಂಡೀನಿ. ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗಾಗಿ ಎಲ್ಲರ ಮನೆಯಲ್ಲಿ ಯಾವ ಥರ ನೀವು ರಾಖಿ ಸೆಲೆಬ್ರೇಷನ್ ಮಾಡಿರಂತಂದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ 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 ಆದಷ್ಟು ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ನಾನು ಅಷ್ಟೇ ನೋಡಿರಿ, ಸ್ವೀಟ್ ಎಲ್ಲ ತಿನ್ನಿಸಿ ಇನ್ನು ಆರತಿ ಎಲ್ಲ ಮಾಡತ್ತೀನಿ. ನಾನು ಅಷ್ಟೇ ನನಗೂ ಸ್ವೀಟ್ ಎಲ್ಲ ತಿನ್ಸಿದ್ನ. ಇನ್ನು ನಂದು ಆದಮೇಲೆ ನಮ್ಮ ತಂಗಿನೂ ಅಷ್ಟೇ ರಾಖಿ ಕಟ್ತಾಳೆ. ಇನ್ನು ನಾ ಎಲ್ಲ ಮಾಡಿದ್ನಂತಂದು ಆಕಿನೂ ಅಷ್ಟೇ ಇನ್ನು ರಾಖಿ ಎಲ್ಲ ಕುಂಕುಮ ಎಲ್ಲ ಹಚ್ಚಿ, ಜಸ್ಟ್ ಕುಂಕುಮ ಎಲ್ಲ ಹಚ್ಚಿ, ಏನಕ್ಕಂದ್ರೆ ಒಳ್ಳೆ ಮಳೆ ಅಳ್ಕಿಸ್ಬಾರ್ದಲ್ರಿ, ಹೀಗಾಗಿ ಜಸ್ಟ್ ಕುಂಕುಮ ಹಚ್ಚಿ ರಾಖಿ ಎಲ್ಲ ಕಟ್ಟಿ ಆರತಿ ಎಲ್ಲ ಮಾಡ್ತಾಳೆ. ಒಂದು ರಾಖಿ ಎಕ್ಸ್ಟ್ರಾ ಆಗಿತ್ತು ನಮ್ಮ ಅಕ್ಕ ನಮ್ಮ ಅಣ್ಣಗೋಸ್ಕರ ಪೋಸ್ಟ್ನಾಗಿಂತ ಒಂದು ರಾಖಿ ಕಟ್ಸಿದ್ಲು. ಹೀಗಾಗಿ ನಾನು 2 ರಾಖಿ ಕಟ್ಟಿದ್ದೆ, ನಮ್ಮ ತಂಗಿ ಒಂದು ರಾಖಿ ಕಟ್ಟಿದ್ಲು. ಇನ್ನು ಆಕಿನೂ ಎಲ್ಲ ರಾಖಿ ಕಟ್ಟಿ ಸ್ವೀಟ್ ಎಲ್ಲ ತಿನ್ನಿಸಿ ಆರತಿ ಎಲ್ಲ ಮಾಡಿದ್ರೆ ಇವತ್ತಿನ ನಮ್ಮ ಮನೆದು ಇವತ್ತು ರಾಖಿ ಹಬ್ಬ ಮುಗೀತು ನೋಡ್ರಿ. ಇಷ್ಟ ಆಗಿತ್ತು ಈ ವರ್ಷದ ಒಂದು 2025 ರಕ್ಷಾಬಂಧನ ಹಬ್ಬ ನಮ್ಮ ಮನೆಯೊಳಗೆ ಇದೇ ರೀತಿ ನಡೀತು. ಭಾಳ ಅಂದ್ರೆ ಭಾಳ ಖುಷಿಯಿಂದ ಬೆಳಿಗ್ಗೆ 9 ಗಂಟೆ ಒಳಗೆ ಇದೆಲ್ಲ ಮುಗಿಬೇಕಾಗಿತ್ತು. ಯಾಕಂದ್ರೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾಗಿತ್ತು, ಅಷ್ಟರೊಳಗೆ ಇದೆಲ್ಲ ರಾಖಿ ಕಟ್ಟೋ ಹಬ್ಬ ಮುಗಿಬೇಕಾಗಿತ್ತು. ಇನ್ನು ಸಾಯಂಕಾಲ ಬಂದು ರಾಖಿ ಎಲ್ಲ ಕಟ್ಟಿಸ್ಬೇಕಂದ್ರೆ ಅದಷ್ಟು ಸರಿಯಾಗಿರೋದಿಲ್ಲ ಅಂತಂದು ಇಷ್ಟ, ಮತ್ತೇನಿಲ್ಲ.
ಇದು ಅಸ್ಮಿತ್ ಅಕ್ಕ ಕಟ್ಟಾಳ. ಇದು ವೈಷ್ಣವಿ ಫ್ರೆಂಡ್ ಕಟ್ಟಾಳ. ಮತ್ತು ಇದು ವೈಷ್ಣವಿ ಫ್ರೆಂಡ್ ಕಟ್ಟಾಳ. ಇದು ವೈಷ್ಣವಿ ಯಾವ್ದು ಕಟ್ಟಾಳ? ವೈಷ್ಣವಿ ಇದು ಯಾವುದು? ಇದು ಮನ್ಯಾಗ ಕಟ್ಟಿದ್ದು. ಇದು ಮನ್ಯಾಗ ಕಟ್ಟಿದ್ದು. ಇದು ಮನ್ಯಾಗ ಕತ್ತಿದ್ದು. ಇದು ಮನ್ಯಾಗ ಕತ್ತಿದ್ದು. ಅದು ಕತ್ತಿದ್ದು. ನೀ ಯಾರ್ಯಾರು ಕಟ್ಟಿದಿ? ಚಿನ್ನು ಬರ್ತು ಮುಂದೆ ದೊಡ್ಡ ಆದ್ಮೇಲೆ ಹಿಂಗೆ ಕಟ್ಟಿಸ್ಕೊಂತೀರ ಹಾಕಿ ಕಟ್ಟಿಸ್ಕೊಂತಿ ಯಾರ ಕೈಲಿ? ಯಾರ ಕೈಲಿ ಕಟ್ಟಿಸ್ಕೊಂತಿ? ಮ್ಯಾ ಬರಾಕತ್ ನೋಡು, ಮ್ಯಾ ಬರಾಕತ್ತ. ಬಾಯ್ಲಿ ನಿಮ್ದು ಹೆಂಗಾತ ಸ್ಕೂಲ್? ಕ್ಲಾಸ್ ನಡೀದಿಲ್ಲ ಇವತ್ತು, ಬರೀ ಫುಲ್ ಡ್ಯಾನ್ಸ್. ಡ್ರೆಸ್ ಹರ್ಕೊಂಡು ಹಂಗಾರ ಇವತ್ತು ನೀನು? ನಿನ್ ಕೈಯಾಗ ಹಂಗೆ ಕುಂತಿ ಚಂದ ಕುಂದ್ರಲ್ಲ. ತವೇದ ಶುರುವಾತ್ ನೋಡು ನನ್ನ ಮಗಂದು. ಮನೆಗೆ ಬಂದ ಸ್ಟಾರ್ಟ್. ಯಾವ್ದು ನಂಗ ಇವತ್ತು ಅವ್ರು ಏನು ಕೇಳ್ತಾರ ಅದನ್ನೆಲ್ಲ ಕೊಡ್ಬೇಕು ನೀನು. ಇದೇನಿದು ಬಾಲ? ಅದೇನದು ಬಾಲ? ಏನದು ಬಾಲ? ಛೀ ಕ್ಯಾಮ್ರಾದಾಗ ವ್ಯಾ. ನೋಡಿರಲ್ಲ ಸ್ನೇಹಿತರೆ, ನಮ್ಮ ಮನೆಯ ರಕ್ಷಾಬಂಧನ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿ ನಡೀತಂತಂದು ನನಗಂತೂ ಸಖತ್ ಇಷ್ಟ ಆಯ್ತು ರೀ. ಭಾಳ ಅಂದರೆ ಭಾಳ ಹ್ಯಾಪಿಯಾಗಿ ಇವತ್ತಿನ ಹಬ್ಬವನ್ನು ಮಾಡಿ ಮುಗಿಸೀನಿ. ನಮ್ಮ ಮನೆಯ ರಕ್ಷಾಬಂಧನ ಹಬ್ಬದ ಸೆಲೆಬ್ರೇಷನ್ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನಿಮ್ಮ ಮನೆಯೊಳಗೆ ಯಾವ ರೀತಿ ಈ ಹಬ್ಬನ ಆಚರಿಸಿದ್ರೆ ಅಂತಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಅಂತ ಕೇಳ್ಕೊತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಂಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.